ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಭೂವರಾಹನಾಥ ಸ್ವಾಮಿಯ ದೇವಸ್ಥಾನ ಎಲ್ಲಿದೆ, ಅಲ್ಲಿ ಏನೇನು ವಿಶೇಷತೆ ಹಾಗೂ ಕೆಲವೊಂದು ಅಲ್ಲಿ ನಡೆಯುವ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನಿಮ್ಮ ಸಹಕಾರವಿರಲಿ. ಮಂಡ್ಯ ಜಿಲ್ಲೆ ಕಲ್ಲಹಳ್ಳಿಯ ಹೇಮಾವತಿ ನದಿ ದಡದಲ್ಲಿ ಶ್ರೀ ಭೂವರಾಹನಾಥ ಸ್ವಾಮಿಯ ದೇವಸ್ಥಾನವಿದೆ. ಈ ದೇವಸ್ಥಾನವು ಸುಮಾರು 2500 ವರ್ಷಗಳಿಗಿಂತ ಹಳೆಯದಾದ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ವಿಷ್ಣುವಿನ 3ನೇ ಅವತಾರವಾದ ವರಾಹ ಸ್ವಾಮಿಯನ್ನು ಪೂಜಿಸಲಾಗುತ್ತೆ. ಆಸ್ತಿ, ಭೂಮಿಗೆ ಸಂಬಂಧಿಸಿದ ಸಮಸ್ಯೆ ನಿವಾರಣೆಗೆ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಅಂದರೆ ಸ್ವಂತ ಜಮೀನು ಅಥವಾ ಮನೆ ಖರೀದಿಸಲು ತೊಂದರೆ ಅನುಭವಿಸುತ್ತಿರುವ ಭಕ್ತರು ಇಲ್ಲಿ ಬಂದು ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ನೀವೆಲ್ಲ ಕೇಳಬಹುದು, ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸಿದರೆ ನಮಗೆ ಭೂಮಿ ಸಂಬಂಧಿಸಿದ ಸಮಸ್ಯೆ ದೂರವಾಗುತ್ತಾ ಹಾಗೂ ಸ್ವಂತ ಮನೆ ಕಟ್ಟುವ ಯೋಗ ಕೂಡಿ ಬರುತ್ತಾ ಅಂತ. ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ. ಅದಕ್ಕೊಂದು ಕಥೆ ಇದೆ, ಹೇಳ್ತೀನಿ ಕೇಳಿ. ವರಾಹ ಪುರಾಣದಲ್ಲಿ ಬರುವ ಹಾಗೆ ಹಿರಣ್ಯಾಕ್ಷ ಭೂಮಿಯನ್ನು ಹೊತ್ತು ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮದೇವನ ಮೂಗಿನಿಂದ ವಿಷ್ಣು ದೇವರು ವರಾಹ ಸ್ವಾಮಿಯಾಗಿ ಅವತಾರ ತಾಳಿ ಬಂದು ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯ ರಕ್ಷಣೆಯನ್ನು ಮಾಡಿದ್ದರಂತೆ. ಆಗ ಭೂದೇವಿ ವಿಷ್ಣು ದೇವರಿಗೆ ಹೇಳಿದಂತೆ, ನಿನ್ನ ಜೊತೆಗೆ ಯಾರು ನನ್ನನ್ನು ಪೂಜೆ ಮಾಡುತ್ತಾರೋ ಅವರಿಗೆ ನನ್ನ ಅನುಗ್ರಹ ಸಿಗಲಿದೆ ಎಂದು. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಭೂದೇವಿ ಸಹಿತ ವರಾಹ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡರೆ ಅವರ ಭೂಮಿಗೆ ಸಂಬಂಧಿಸಿದ ಸಮಸ್ಯೆ ದೂರವಾಗಿ ಇಷ್ಟಾರ್ಥ ನೆರವೇರುತ್ತದೆ. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ, ಈ ದೇವಾಲಯದಲ್ಲಿ ಗೌತಮ ಋಷಿ ತಪಸ್ಸು ಮಾಡಿದರೆಂದು ನಂಬಲಾಗಿದೆ. ಹೊಯ್ಸಳರ ರಾಜ ವೀರಬಲ್ಲಾಳ ಈ ಭಾಗದಲ್ಲಿ ಬೇಟೆಯಾಡಲು ಬಂದಿದ್ದಾಗ ಅವನಿಗೆ ದಾರಿ ತಪ್ಪಿ ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಆ ಸಮಯದಲ್ಲಿ ಅವನಿಗೆ ಆಯಾಸವಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ಅವನು ಒಂದು ದೃಶ್ಯವನ್ನು ನೋಡುತ್ತಾನೆ. ನಾಯಿಯೊಂದು ಮೊಲವನ್ನು ಬೆನ್ನಟ್ಟಿ ಓಡುತ್ತಿರುತ್ತದೆ. ಆದರೆ ಒಂದು ನಿರ್ದಿಷ್ಟ ಜಾಗ ತಲುಪಿದಾಗ ಮೊಲಕ್ಕೆ ಶಕ್ತಿ ಬಂದು ಅದು ನಾಯಿಯನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತದೆ. ಈ ಘಟನೆಯನ್ನು ಕಂಡ ವೀರಬಲ್ಲಾಳ ರಾಜನು ಈ ಸ್ಥಳದಲ್ಲಿ ಏನೋ ಒಂದು ಶಕ್ತಿ ಇದೆ, ಇಲ್ಲಿ ಏನೋ ಪವಿತ್ರತೆ ಇರಬಹುದೆಂದು ಈ ಸ್ಥಳದ ಪರಿಶೀಲನೆಗೆ ಆಜ್ಞೆಯನ್ನು ಹೊರಡಿಸುತ್ತಾನೆ. ರಾಜನ ಆಜ್ಞೆಯಂತೆ ಆ ಜಾಗವನ್ನು ಅಗೆದಾಗ ಅಲ್ಲೊಂದು ವರಾಹ ಸ್ವಾಮಿಯ ಮೂರ್ತಿ ಸಿಗುತ್ತದೆ ಮತ್ತು ರಾಜ ಅಲ್ಲೊಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. ಓಂ ನಮೋ ಭಗವತೆ ವರಹ ರೂಪಾಯ ಭುವಸ್ವಃ ತತ್ಸವಿತುರ್ವರೆಣ್ಯಂ. ಓಂ ನಮೋ ಭಗವತೆ ವರಹ ರೂಪಾಯ. ಈ ದೇವಸ್ಥಾನದ ವಿಶೇಷತೆ ನೋಡುವುದಾದರೆ, ಈ ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಹಾಗೂ ಇಟ್ಟಿಗೆಯನ್ನು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿ ಕೊಡಲಾಗುತ್ತದೆ. ಇನ್ನು ಭೂಮಿ ಖರೀದಿ ಮಾಡಿ ಎಷ್ಟೋ ವರ್ಷಗಳು ಕಳೆದರೂ ರಿಜಿಸ್ಟ್ರೇಷನ್ ಆಗಿರಲ್ಲ ಅಂಥವರು ಇಲ್ಲಿ ಹೋಗಿ ಪೂಜೆ ಮಾಡಿಸಿ ಬರುತ್ತಾರೆ. ಮತ್ತು ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಹೋಗಿರುತ್ತದೆ. ಅಂಥವರು ಇಲ್ಲಿರುವ ಇಟ್ಟಿಗೆಯನ್ನು ತೆಗೆದುಕೊಂಡು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕಿ ಅರ್ಚಕರಿಂದ ಸಂಕಲ್ಪ ಮಾಡಿಸಿ ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಮನೆ ಕಟ್ಟಲು ಸೈಟ್ ತಗೋಬೇಕು ಅಂದುಕೊಂಡವರು ಈ ದೇವಸ್ಥಾನದ ಕುಬೇರ ಮೂಲೆಯಲ್ಲಿರುವ ಮೃತ್ತಿಕೆಯನ್ನು ಅಂದರೆ ಮಣ್ಣನ್ನು ತೆಗೆದುಕೊಂಡು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕಿ ಅರ್ಚಕರಿಂದ ಸಂಕಲ್ಪ ಮಾಡಿಸಿ ಮನೆಗೆ ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾರೆ. ಹಾಗೂ ಇಷ್ಟಾರ್ಥ ಈಡೇರಿದ ಮೇಲೆ ದೇವಸ್ಥಾನಕ್ಕೆ ಮತ್ತೊಮ್ಮೆ ಭೇಟಿ ನೀಡಿ ಭೂವರಾಹ ಸ್ವಾಮಿಗೆ ಯಾವುದಾದರೊಂದು ಸೇವೆಯನ್ನು ಸಲ್ಲಿಸಬೇಕು. ಇನ್ನು ಭೂವರಾಹನಾಥ ಸ್ವಾಮಿಯ ವಿಗ್ರಹವು 15 ಅಡಿ ಎತ್ತರವಿದ್ದು ಸಾಲಿಗ್ರಾಮ ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಹಾಗೂ ಭೂದೇವಿ ವಿಗ್ರಹವು 3.5 ಅಡಿ ಎತ್ತರದಲ್ಲಿದೆ. ಇನ್ನು ವರಾಹ ಜಯಂತಿಯಂದು ಇಲ್ಲಿ ಉತ್ಸವ ಜರುಗುತ್ತದೆ. ಇನ್ನು ತಿರುಪತಿಯ ದೇವಸ್ಥಾನದ 7 ಬಾಗಿಲುಗಳು ಇರುವ ಹಾಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಹಾಗೂ ಇಲ್ಲಿ ಪ್ರತಿದಿನವೂ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಿಷ್ಟು ಭೂವರಾಹನಾಥ ಸ್ವಾಮಿಯ ದೇವಸ್ಥಾನದ ಕುರಿತಾಗಿ ಕೆಲವೊಂದಿಷ್ಟು ವಿಚಾರಗಳು. ಭೂವರಾಹನಾಥ ಸ್ವಾಮಿಯು ನಿಮಗೂ ಅನುಗ್ರಹಿಸಲಿ. ನಿಮ್ಮ ಕನಸಿನ ಮನೆ ಆದಷ್ಟು ಬೇಗ ಈಡೇರಲಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.